ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಡೇ ಇನ್ ಮೈ ಲೈಫ್. ಆ್ಯಂಡ್ ಈ ಡೇ ಇನ್ ಮೈ ಲೈಫಲ್ಲಿ ನಾನು ಕೆಲವೊಂದ್ರ ಬಗ್ಗೆ ಮಾತಾಡಬೇಕಾಗಿದೆ. ಸೊ ಅದನ್ನು ಆಮೇಲೆ ಮಾಡೋಣ, ಯಾಕಂದರೆ ಸ್ಟಾರ್ಟಿಂಗ್ ಸ್ವಲ್ಪ ವಿಡಿಯೋನ ಖುಷಿಯಿಂದ ತೊಗೊಂಡೋಗೋಣ ಅಂತ. ಸೊ ಇವತ್ತು ಬಂದುಬಿಟ್ಟು ಶುಕ್ರವಾರ, ಸಂಕಷ್ಟಾರ ಚತುರ್ಥಿ. ಆ್ಯಂಡ್ ಸಂಕಷ್ಟಾರ ಚತುರ್ಥಿ ಅಂದರೆ ನಾನು ಪ್ರತಿ ತಿಂಗಳೂ ಕೂಡ ಉಪವಾಸ ಇರ್ತೀನಿ. ಅಂದರೆ ಮುಂಚೆಯಿಂದ ಸ್ಟಾರ್ಟ್ ಆಗಿದ್ದಲ್ಲ, ಈ ವರ್ಷ 2026 ಜಾನ್ವರಿಯಿಂದ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ನಾನು ಪ್ರತಿ ವರ್ಷವೂ ಕೂಡ ಗಣೇಶ ಹಬ್ಬದಿಂದ ಗಣೇಶ ಕೊಂಡಿರ್ತೀನಿ. ಗಣಪತಿ ಅಂದರೆ ನನಗೆ ತುಂಬ ಇಷ್ಟ. ಅದಕ್ಕೆ ಪ್ರತಿ ತಿಂಗಳು ಕೂಡ ಸಂಕಷ್ಟಾರ ಚತುರ್ಥಿ ದಿನ ನಾನು ಉಪವಾಸ ಇರುವಂತಹ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸಂಜೆವರೆಗೂ ಉಪವಾಸ ಇದ್ದು ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನಾದರೂ ಸೇವಿಸ್ತೀನಿ. ಆ ಥರ ಈ ವ್ರತನ ನಡೆಸ್ಕೊಂಡು ಬಂದಿರೋದು. ಸೊ ಇವತ್ತು ಸಂಕಷ್ಟಾರ ಚತುರ್ಥಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಪೂಜೆ ಮಾಡಿಬಿಡೋಣ, ಆಮೇಲೆ ವಿಷಯ ಏನಿದೆ ಅದ್ರ ಬಗ್ಗೆ ಮಾತಾಡ್ತೀನಿ. ರೋಡೆಲ್ಲ ಗೊತ್ತು, ನಿಜವಾಗ್ಲೂ ರಂಗೋಲಿ ಬಿಡೋಕ್ಕೆ ಬರ್ತಾ ಇರಲಿಲ್ಲ, ಇವಾಗ ಸ್ವಲ್ಪ ಕಲ್ತಿದ್ದೀನಿ. ಸೊ ಜಡ್ಜ್ ಮಾಡಿಬಿಡಿ ನನ್ನ ರಂಗೋಲಿ ನೋಡಿ. ಸೊ ಪೂಜೆ ಎಲ್ಲ ಮಾಡಾಯಿತು. ಇವತ್ತು ಸ್ಯಾಟರ್ಡೇ ಅಲ್ಲ ಸರ್, ಇವತ್ತು ಫ್ರೈಡೇ. ಇವತ್ತು ಓಕೆ, ನಾನೆಂತ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ, ಸೊ ರೀಸೆಂಟಾಗಿ ಬಂದುಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಅಪ್ಪನ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ. ಓಕೆನಾ? ಯಾವುದೇ ವ್ಯೂಸ್ಗೋಸ್ಕರ ಆಗಲಿ ಅಥವಾ ಬೇರೆದಕ್ಕೋಸ್ಕರ ಆಗಲಿ ನಮ್ಮ ಅಪ್ಪನ ಯೂಸ್ ಮಾಡಿಕೊಂಡಿಲ್ಲ ನಾನು, ಖಂಡಿತವಾಗ್ಲೂ ಇಲ್ಲ. ಆ ವಿಡಿಯೋನ ನಾನು ಫೀಲಿಂಗಿಂದನೇ ಮಾಡಿದ್ದು. ಆ್ಯಂಡ್ ನಂಗೆ ಅದನ್ನು ಅಪ್ಲೋಡ್ ಮಾಡಬೇಕು ಅಂತ ನಿಜವಾಗ್ಲೂ ಅನ್ನಿಸ್ತು. ಸೊ ಅದಕ್ಕೋಸ್ಕರನೇ ನಾನು ಅಪ್ಲೋಡ್ ಮಾಡಿದ್ದು. ಹೇಗಾಗ್ಬಿಟ್ಟಿದೆ ಅಂದರೆ, ನಾನು ನಮ್ಮ ಅಪ್ಪನ ಮಿಸ್ ಮಾಡ್ಕೊಳ್ಳೋದು ಕೂಡ ಒಂಥರ ಅಪರಾಧದ ಥರ ಆಗೋಗಿದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿಜವಾಗ್ಲೂ. ಅದರಲ್ಲಿ ಯಾರ್ಯಾರು ಕೆಟ್ಟದಾಗ ಕಮೆಂಟ್ ಮಾಡಿದ್ರು ನಿಜವಾಗ್ಲೂ ನನಗೆ, ನೀವು ಕೆಟ್ಟದಾಗ ಕಮೆಂಟ್ ಮಾಡಿದ್ರಿ ಅಂತ ಖಂಡಿತ ನಂಗೆ ಬೇಜಾರಿಲ್ಲ. ಹೇಳಬೇಕಂದ್ರೆ ನಿಜವಾಗ್ಲೂ ಬೇಜಾರು ಏನೂ ಇಲ್ಲ. ನನ್ನ ಬಗ್ಗೆ ಮಾಡಿ ಆಯಿತಾ, ನನ್ನ ಬಗ್ಗೆ ನೀವು ಕೆಟ್ಟದಾಗ ಕಮೆಂಟ್ ಮಾಡಿ. ಯಾಕಂದರೆ ನಾನು ತಪ್ಪು ಮಾಡಿರೋದು, ನಮ್ಮಪ್ಪ ತಪ್ಪು ಮಾಡಿಲ್ಲ. ಕೆಲವೊಂದು ಸೆಂಟೆನ್ಸ್ ನನಗೆ ತುಂಬ ಅಂದರೆ ತುಂಬ ಹರ್ಟ್ ಮಾಡ್ತು. ನಿಮ್ಮಪ್ಪ ಸೂಸೈಡ್ ಮಾಡ್ಕೊಂಬಿಡ್ತಿದ್ರು, ಇದ್ದಿದ್ರೆ ಬೇಗ ಹೋಗ್ಬಿಟ್ರು, ಒಳ್ಳೇದಾಯಿತು. ಈ ಸ್ಟೇಟ್ಮೆಂಟ್ಸ್ ಎಲ್ಲ ಯಾಕೋ ನನಗೆ ನಿಜವಾಗ್ಲೂ ಸರಿ ಅನ್ನಿಸ್ಲಿಲ್ಲ. ಒಬ್ಬರು ಸತ್ತೋಗಿರೋರನ್ನ ನಾವು ತಿರ್ಗಾ ಸಾಯಿಸೋದು ಅದು ತುಂಬ ಕೆಟ್ಟದು ಅನಿಸುತ್ತೆ ನನಗೇನೋ. ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ. ಬಟ್ ಒಂದು ಥಿಂಗ್ ಏನಂದರೆ, ಎಲ್ಲರೂ ನಾನು ಕೇಳ್ಕೊಳ್ಳೋದು, ದಯವಿಟ್ಟು ಅವ್ರ ಬಗ್ಗೆ ಹಂಗೆಲ್ಲ ಮಾತಾಡಬೇಡಿ. ನಾನು ತಪ್ಪು ಮಾಡಿ, ಅದು ನಮ್ಮಪ್ಪ ಅಲ್ಲ. ಆ ತಪ್ಪು ನಾನು ನಿಜವಾಗ್ಲೂ ಹೇಳಲ್ಲ. ಎಲ್ಲರೂ ತಪ್ಪು ಮಾಡ್ತಾರೆ, ನಾನು ತಪ್ಪು ಮಾಡಿ ಈ ಥರ ದೇವರಾಣೆ ನಾನು ಹೇಳಲ್ಲ. ಯಾಕಂದರೆ ಬೇರೆಯವ್ರು ತಪ್ಪು ಮಾಡ್ತಾರೆ ಅಂತ ನಾವು ತಪ್ಪು ಮಾಡಬಾರ್ದು. ಅದು ನನಗೆ ನಿಜವಾಗ್ಲೂ ಚೆನ್ನಾಗಿ ಗೊತ್ತು. ಆ್ಯಂಡ್ ಆ ತಪ್ಪಿಗೆ ನಾನು ತುಂಬ ಶಿಕ್ಷೆಗಳನ್ನ ಕೂಡ ಅನುಭವಿಸ್ಬಿಟ್ಟಿದ್ದೀನಿ. ಬಟ್ ಆದರೂ ಕೂಡ ಮತ್ತೆ ಒಬ್ಬರನ್ನ ಬದುಕೋಕ್ಕೂ ಬಿಡದೆ ಅದನ್ನೇ ತೆಗಿಯೋದು ತುಂಬ ತಪ್ಪು. ಅದು ಕೂಡ ಅವ್ರಿಗೆ ತುಂಬ ಮನಸ್ಸಿಗೆ ಹತ್ರ ಆಗಿರೋರು, ಅವ್ರಿಗೆ ತುಂಬ ಮುಖ್ಯವಾದಂತಹ ವ್ಯಕ್ತಿ ಬಗ್ಗೆ ಮಾತಾಡಿಬಿಟ್ರೆ ಅದು ಖಂಡಿತ ಆಗಲ್ಲ. ದಯವಿಟ್ಟು ಅದನ್ನು ಯಾರೂ ಕೂಡ ಮಾಡಬೇಡಿ. ನನಗೆ ಗೊತ್ತು ನಾನಂದರೆ ಇಷ್ಟ ಇಲ್ಲ ಅಂತ. ಆ್ಯಂಡ್ ಅದರಲ್ಲಿ ನಾನು ಏನೂ ಹೇಳಲ್ಲ, ಯಾಕಂದರೆ ನಾನಂದರೆ ಯಾರಿಗೂ ಇಷ್ಟ ಇಲ್ಲ, ಅದು ನಂಗೆ ಗೊತ್ತಿರೋ ವಿಷಯನೇ. ದಯವಿಟ್ಟು ಒಂದೇ ಒಂದು ಅವಕಾಶ ಕೊಡಿ ನನಗೂ ಬದುಕೋದಕ್ಕೆ ಅಂತ ಕೇಳ್ಕೊತೀನಿ. ಹೊಸ ಜೀವನನ ಆರಂಭ ಮಾಡಿದ್ದೀನಿ. ಈ ಜೀವನದಲ್ಲೂ ನಂಗೆ ಖುಷಿಯಾಗಿರಬೇಕು ಅಂತ ಅಷ್ಟೇ ಆಸೆ ಇರೋದು, ಇನ್ನು ಯಾವ ಆಸೆನೂ ಇಲ್ಲ. ನಂಗೆ ಬದುಕಬೇಕು, ಖುಷಿಯಾಗಿರಬೇಕು, ಇಷ್ಟೇ ನನ್ನ ಆಸೆ, ಬೇರೆ ಇನ್ಯಾವುದೂ ಇಲ್ಲ. ದಯವಿಟ್ಟು ನನಗೆ ಬದುಕಕ್ಕೆ ಬಿಡಿ. ನಮ್ಮ ಅಪ್ಪ ಬಗ್ಗೆ ಮಾತಾಡಬೇಡಿ ಯಾರು ಕೂಡ. ಅವ್ರು ತುಂಬ ಒಳ್ಳೆಯವರು.
ನನ್ನ ತಪ್ಪಿದೆ, ಹೌದು. ಅವ್ರ ತಪ್ಪೇನೂ ಇಲ್ಲ ಪಾಪ, ಅವ್ರೇನು ತಪ್ಪು ಮಾಡಿಲ್ಲ. ಅವ್ರು ತಪ್ಪು ಮಾಡಿಲ್ಲ ಅಂದಮೇಲೆ ಅಷ್ಟೇ, ಇನ್ನೇನು ಹೇಳೋದು ನನಗೆ ಖಂಡಿತ ಇಲ್ಲ. ಅವ್ರ ಬಗ್ಗೆ ಎಲ್ಲ ಮಾತಾಡಬೇಡಿ ಪ್ಲೀಸ್. ನನ್ನ ಹೇಟ್ ಮಾಡ್ತಿದ್ದೀರ, ಆದರೆ ದಯವಿಟ್ಟು ಆದರೆ ನನ್ನೂ ಕ್ಷಮಿಸಿ, ನನ್ನೂ ಇಷ್ಟಪಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ನನ್ನೂ ಇಷ್ಟಪಡಿ, ಯಾಕಂದರೆ ನನ್ನ ಯಾರೂ ಇಷ್ಟಪಡಲ್ಲ ಅಂತ ಗೊತ್ತು. ಬಟ್ ಯಾರಾದರೂ ಸ್ವಲ್ಪ ಜನ ಆದರೂ ನನ್ನ ಇಷ್ಟಪಡಿ ಪ್ಲೀಸ್, ಅಷ್ಟೇ ನಾನು ಕೇಳ್ಕೊಳ್ಳೋದು, ಇನ್ನೇನು ಕೇಳ್ಕೊಳ್ಳಲ್ಲ. ಅಷ್ಟೇ, ದಯವಿಟ್ಟು ಅಷ್ಟೊಂದು ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ. ಯಾಕಂದರೆ ನನಗೇನೆ ಅದನ್ನು ತೊಗೊಳಕ್ಕಾಗಲಿಲ್ಲ, ತುಂಬ ಕಷ್ಟಪಟ್ಟು ತೊಗೊಂಡಿದ್ದೀನಿ. ನಾನು ಬ್ಯಾಡ್ ಕಮೆಂಟ್ಸ್ ಮಾಡಿದವ್ರಿಗೂ ನಾನು ಏನೂ ಬೈಯಲ್ಲ, ನಿಜವಾಗ್ಲೂ ನಾನು ಏನೂ ಹೇಳಲ್ಲ, ನಾನು ಏನೂ ಬೈಯಲ್ಲ. ನೀವು ನನ್ನ ಬಗ್ಗೆ ಅನ್ಸಿರೋದನ್ನ ನೀವು ಹೇಳಿದ್ದೀರ ಅಷ್ಟೇ, ಅದನ್ನು ಕೂಡ ತಪ್ಪಲ್ಲ, ಅದು ಕೂಡ ಸರಿಯಾಗಿ. ಅಂದರೆ ನಾನು ತಪ್ಪು ಮಾಡಿರೋದ್ರಿಂದ ನಾನು ಸರಿಯಾಗಿದ್ದಿದ್ರೆ ನೀವು ಆ ಥರ ಹೇಳ್ತಿರ್ಲಿಲ್ಲ ಅನ್ನೋದು ನಂಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ದಯವಿಟ್ಟು ನನಗೂ ಒಂದು ಅವಕಾಶ ಕೊಡಿ ಪ್ಲೀಸ್. ಈ ಸಲ ನಿಜವಾಗ್ಲೂ ಚೇಂಜ್ ಆಗಿದ್ದೀನಿ, ನನಗೂ ಬದುಕಬೇಕು ಅಂತ ಆಸೆ ಇದೆ, ಖುಷಿಯಾಗಿರಬೇಕು ಅನ್ನೋ ಆಸೆ ಇದೆ ಪ್ಲೀಸ್, ಅಷ್ಟೇ. ಮುಂದಕ್ಕೆ ಹೋಗೋಣ ವಿಡಿಯೋ. ಓಕೆ ಗೈಸ್, ನಮ್ಮ ಮನೆಯಲ್ಲಿ ಪೂಜೆ ಆಯಿತು. ಪೂಜೆ ಆಯಿತು. ನಮ್ಮಮ್ಮ ಏನು ಮಾಡ್ತವ್ರೆ ನೋಡೋಣ, ನಮ್ಮಮ್ಮನ ಮಾತಾಡ್ಸೋಣ. ಚೆನ್ನಾಗೈತಮ್ಮ ರೀಲ್ಸು? ಹೌದಾ? ದೇವಸ್ಥಾನಕ್ಕೆ ಇವಾಗ ಹೋಗಲ್ವಾ? ದೇವಸ್ಥಾನಕ್ಕೆ ಹೋಗ್ಬೇಕನ್ಬಿಟ್ಟು ರೀಲ್ಸ್ ನೋಡ್ತವ್ರೆ, ರೀಲ್ಸ್ ನೋಡ್ಕೊಂಡು ಕೂತವ್ರೆ. ಒಂದು ಪಿಂಪಲ್ ಆಗಿಬಿಟ್ಟಿದೆ. ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಓರಿಯಾ, ನಮ್ಮ ಓರಿಯಾ ಆಯ್ ಮಾಡ್ತಾಳಂತೀರಿ. ಆಯ್ ಮಾಡ ಓರಿ, ಆಯ್ ಮಾಡ. ನಾಚ್ಕೊಂಡು ಹೊಡೋಯ್ತಾಳೆ. ಅವ್ನು ನೋಡಿ ರೋಮ್ಯ ಜುಟ್ಟು ಹಾಕೊಂಡವನೆ. ಅವನಿಗೆ ಕಟ್ಟಿಂಗ್ ನಾನೇ ಮಾಡಿರೋದು ಅವನಿಗೆ. ಫೇಸ್ ಮಾತ್ರ ಕಟ್ ಮಾಡ್ಬಿಡಿ ಫುಲ್ಲು. ರೋಮ್ಯ ಮಾಡಿದ್ದೀನಿ. ನಮ್ಮಮ್ಮ ಚೆನ್ನಾಗಿ ಕಟ್ ಮಾಡಿಲ್ಲ ಅಂತ ಇದ್ರು. ಸರಿ, ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನದಿಂದ ಬಂದು ತಿನ್ಬೇಕು. ನಮ್ಮಮ್ಮ ನನ್ನ ಸ್ಲಿಪ್ಪರ್ನ ಕ್ಲೀನಾಗಿ ಹೋಗುದು ಬಿಟ್ಟಾಗೆ. ನಾನು ರಂಗೋಲಿ ಕಲ್ತ ಮೇಲೆ ಎಲ್ಲ ಕಡೆ ಫುಲ್ಲು ರಂಗೋಲಿ ಕಲಿತಾ ಇದ್ದೀನಿ. ಅದಕ್ಕೆ ಗಜಾನನ ಅಮ್ಮ ಹೋಗೋಣ. ಫ್ಯಾನ್ ಬರ್ತೀನಿ ಈಗಲೇ, 5 ನಿಮಿಷ ಎಲ್ಲ ಆಗಲ್ಲ. ಗೈಸ್, ನಾನು ಆಕಾಶ ನೋಡಕ್ಕೆ ಹೋಗ್ತಾ ಇದ್ದೀನಿ. ನಕ್ಷತ್ರ ಕತ್ಲೆ ಲೈಟ್ ಹಾಕಿದ್ರು. ಹೋಗೋಣ. ವಾ, ಆಕಾಶದಲ್ಲಿ ಚಿಕ್ಕಿನೂ ಇಲ್ಲ, ಏನೂ ಇಲ್ಲ. ಖಾಲಿ ಆಕಾಶ. ಅಮ್ಮ ರಾತ್ರಿ ಹೊತ್ತು ಸೂರ್ಯನ ಹುಡುಕ್ತವ್ರೆ. ಎಲ್ಲಿದ್ದಾನೆ ಸೂರ್ಯ? ಎಲ್ಲೂ ಇಲ್ಲ. ಅಮ್ಮ, ರಾತ್ರಿ ಬರೋದು ಚಂದ್ರ, ಸೂರ್ಯ ಅಲ್ಲ. ಬಂದಿಲ್ಲ ನೋಡಿ, ಓಡ್ತಾ ಐತೆ ರನ್ನಿಂಗ್ ರೇಸ್. ಹೊಂಟಾಯ್ತು. ಪ್ರತಿ ಸಂಕಷ್ಟಿಲೂ ನೋಡ್ತೀನಿ ಆಯಿತಾ. ನಾನು ಯಾವ ಸಂಕಷ್ಟಿಲೂ ಆಕಾಶದಲ್ಲಿ ಮೂನ್ ನೋಡಲೇ ಇಲ್ಲ. ಅದೇನೋ ಬರುತ್ತೋ ಇಲ್ವೋ ಗೊತ್ತಿಲ್ಲ ನನಗೂ. ಹೌದು, ಗುಳಾಗ್ಬಿಟ್ಟಿದೆ ಇಲ್ಲಿ ಎಲ್ಲ. ಸೊ ಗಾಯ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.